4th ಬಾರ್ನ್ ಅವ್ರಿಗೆ. ಯಾರ್ಯಾರು 4, 13 ಆ್ಯಂಡ್ 22nd ಆ್ಯಂಡ್ 31st ಡೇಟ್ಸಲ್ಲಿ ಬಾರ್ನ್ ಆಗಿದ್ದಾರೋ, ಯಾವುದೇ ತಿಂಗಳಾಗಿರ್ಬೋದು, ದೀಸ್ ಗೈಸ್ ಆರ್ ರೂಲ್ಡ್ ಬೈ ನಂಬರ್ 4. ಅಂದರೆ ಇವರು ನಂಬರ್ ಬಂದ್ಬಿಟ್ಟು 4 ಆ್ಯಂಡ್ ರೂಲಿಂಗ್ ಪ್ಲಾನೆಟ್ ಬಂದ್ಬಿಟ್ಟು ರಾಹು. ಸಿ ನಮ್ಮದು ಬೇರೆ ಲೈಕ್ ಫಾರಿನ್ ಕಂಟ್ರೀಸಲ್ಲಿ ರಾಹು ಅಂತ ತಗೊಳ್ಳಲ್ಲ. ಇದು ನಮ್ಮ ಇಂಡಿಯನ್ ನ್ಯೂಮರಾಲಜಿಯಲ್ಲಿ ರಾಹು ಅಂತ ತಗೊಳ್ತೀವಿ ನಾವು 4 ನಂಬರ್ಗೆ. ಯಾ, ಆ್ಯಂಡ್ ರಾಹು ಈಸ್ ಪ್ಲಾನೆಟ್ ಆಫ್ ಇಲ್ಯೂಷನ್ಸ್ ಆಯ್ತಾ. ಹೀಸ್ ಏನಂತಾರೆ ಮಾಸ್ಟರ್ ಇನ್ ಮ್ಯಾನಿಪುಲೇಟಿಂಗ್ ಯು. ಯಾ, ಹೀಸ್ ಲೈಕ್ ದ್ಯಾಟ್. ಸೊ ಬಟ್ ತುಂಬ ನಿಮಗೆ ಡಿಸೈರ್ಸ್ ಎಲ್ಲ ಕೊಡ್ತಾರೆ. ಸೊ 4 ನಂಬರ್ದವ್ರಿಗೆ 2026 ತುಂಬ ಡಿಸೈರ್ಸ್ ಜಾಸ್ತಿ ಮಾಡಿಸುತ್ತೆ. ನಾನು ಅದು ಮಾಡಬೇಕು, ಇದು ಮಾಡಬೇಕು, ಲೈಕ್ ಫುಲ್ ಬಿಗ್ ಅಂದರೆ ಅನ್ಕನ್ವೆನ್ಷನಲ್ ವೇಸ್ ಅಲ್ಲಿನೂ ಹೋಗುವಂಥ ಸಾಧ್ಯತೆ ಇದೆ. ಲೈಕ್ ಬೈ ಹುಕ್ ಆರ್ ಕ್ರೂಕ್ ಐ ಹ್ಯಾವ್ ಟು ಡೂ ದ್ಯಾಟ್. ಬೀಟ್ ಅದು ಹೆಂಗೆ ಇರಲಿ ಅದು ದಾರಿ, ನಾನು ಅಲ್ಲಿ ಹೋಗಬೇಕು, ಆ ಡೆಸ್ಟಿನಿ ತಲುಪಬೇಕು ನಾನು. ಸೊ ಈ ಥರ ಒಂದು ಅವ್ರಿಗೆ ಜಾಸ್ತಿ ಆಸೆಗಳು, ಆಕಾಂಕ್ಷೆಗಳು ಎಲ್ಲ ಬರುತ್ತೆ ಈ ಇಯರಲ್ಲಿ. ಆ್ಯಂಡ್ ಸನ್ ಎನರ್ಜಿನ ಅವ್ರಿಗೆ ಜಾಸ್ತಿ ಪುಷ್ ಕೂಡ ಮಾಡುತ್ತೆ. ಆ್ಯಂಡ್ ಇವರು ಆಲ್ಸೋ ಲೈಕ್ ನಂಬರ್ 3 ಥರನೇ ಇವರು ಕೂಡ ತುಂಬ ರೆವಲ್ಯೂಷನರಿ ಐಡಿಯಾಸ್ ತರುವಂಥ ಸಾಧ್ಯತೆ ಇದೆ. ದೀಸ್ ಪೀಪಲ್ ಮೇಕ್ ಲಾಟ್ ಆಫ್ ಅಮೆಂಡ್ಮೆಂಟ್ಸ್. ಲೈಕ್ ಫಾರ್ ಎಕ್ಸಾಂಪಲ್ ನಾವು ಪಾಲಿಟಿಕ್ಸಲ್ಲಿ ಅಮಿತ್ ಶಾ ಅವ್ರು ತೊಗೋಬೋದು. ಹೀ ಈಸ್ ರೂಲ್ಡ್ ಬೈ 4 ಆ್ಯಂಡ್ ಹೌ ಹೀ ಮ್ಯಾನೇಜಸ್ ಸೋ ಮೆನಿ ಥಿಂಗ್ಸ್. ಅವ್ರು ಕಾಣಿಸ್ಕೊಳ್ಳೋದಿಲ್ಲ, ಬಟ್ ಹೀ ಈಸ್ ದೇರ್. ಸೊ ಅದೇ ಥರ ಇವರು ಕೂಡ ದೇ ವಿಲ್ ಬಿ ಮ್ಯಾನೇಜಿಂಗ್ ಲಾಟ್ ಆಫ್ ಥಿಂಗ್ಸ್. ಸ್ಪೆಷಲಿ ಅವ್ರ ನೇಚರಲ್ಲಿ ಇರುತ್ತೆ, ಡಿಸಿಪ್ಲಿನ್ ಅನ್ನೋದಿರುತ್ತೆ, ತುಂಬ ಆರ್ಗನೈಸೇಷನಲ್ ಸ್ಕಿಲ್ಸ್ ಇರುತ್ತೆ ಇವ್ರ ಹತ್ರ, ಅದೆಲ್ಲ ಇರುತ್ತೆ. ಅದ್ರ ಜೊತೆ ಸಣ್ಣದು ಪವರ್ ಆ್ಯಡ್ ಮಾಡಿದ್ರೆ ಇವರು ಅದೆಲ್ಲ ಅಚೀವ್ ಅ ಲಾಟ್ ಆಫ್ ಥಿಂಗ್ಸ್. ದಿಸ್ ಇಯರ್ ಇಸ್ ವೆರಿ ಗುಡ್ ಫಾರ್ ದೆಮ್. ತುಂಬ ಒಳ್ಳೆ ಪಾಸಿಟಿವ್ 100% ಅಚೀವ್ನೂ ಮಾಡ್ತಾರೆ ಇವರು, ಆ ಥರನೂ ಇದೆ. ಆನ್ ದ ಫ್ಲಿಪ್ ಸೈಡ್ ದೇ ಕ್ಯಾನ್ ಆಲ್ಸೋ ಡೂ ಲಾಟ್ ಆಫ್ ಬ್ಯಾಡ್ ಥಿಂಗ್ಸ್. ದೇ ಕುಡ್ ಡೂ ಬ್ಯಾಡ್ ಥಿಂಗ್ಸ್ ಇನ್ ದ ಸೆನ್ಸ್ ಲೈಕ್ ಗೋಯಿಂಗ್ ಇನ್ ದ ರಾಂಗ್ ಡೈರೆಕ್ಷನ್. ಅಂದರೆ ಆ ವೇ ಹೋಗೋ ಪಾತ್ ಸರಿ ಇಲ್ಲ, ಬಟ್ ಸ್ಟಿಲ್ ಹೋಗ್ತಾರೆ. ಬಿಕಾಸ್ ಅವರು ತುಂಬ ಬೇಗ ಮ್ಯಾನಿಪುಲೇಟ್ ಆಗ್ತಾರೆ ಈ ರಾಹು ಎನರ್ಜಿಯಿಂದ. ಅಥವಾ ಬೇರೆ ಯಾವುದೇ ಎಕ್ಸ್ಟರ್ನಲ್ ಫೋರ್ಸ್ ಇರಲಿ, ಅವ್ರು ತುಂಬ ಅದ್ರ ಒಳಗಡೆ ಹೋಗಿ ಅವ್ರು ಏನೂ ಥಿಂಕ್ ಮಾಡಲ್ಲ, ಇದು ಸರಿನಾ ತಪ್ಪಾ ಅಂತ ತಪ್ಪು ಮಾಡ್ತಾರೆ. ಆ ಥರದ್ದೆಲ್ಲ ಆಗೋ ಸಾಧ್ಯತೆ ಇದೆ. ಸೊ ದೇ ಹ್ಯಾವ್ ಟು ಬಿ ಲಿಟಲ್ ಬಿಟ್ ಕೇರ್ಫುಲ್. ಲಿಟಲ್ ಬಿಟ್ ಅಲ್ಲ, ಐ ವುಡ್ ಸೇ ಸ್ವಲ್ಪ ಜಾಸ್ತಿನೇ ಕೇರ್ಫುಲ್ ಆಗಿರ್ಬೇಕು ಈ ಇಯರ್. ಬಿಕಾಸ್ ದೆರ್ ಆರ್ ಪಾಸಿಬಿಲಿಟೀಸ್ ಪೀಪಲ್ ಮೈಟ್ ಏನಂತಾರೆ ಅವ್ರಿಗೆ ಅದೇ ಮ್ಯಾನಿಪುಲೇಟ್ ಮಾಡೋದು, ಅದೆಲ್ಲ ಮಾಡೋದು ಸಾಧ್ಯತೆ ಅಂತೂ ಡೆಫಿನೆಟ್ಲಿ ಇದೆ. ಕೇರ್ಫುಲ್ ಆಗಿರ್ಬೇಕು ಅವರು. ಬಿಕಾಸ್ ಅವ್ರಿಗೆ ಗೊತ್ತಾಗಲ್ಲ ಯಾರು ಹೆಂಗಿದ್ದಾರೆ. ದೋ ಗೊತ್ತಾದ್ರೂ ನಾವು ಯು ನೆವರ್ ನೋ ಹೌ ಯಾವ ರೀತಿಯಲ್ಲಿ ಜನ ಮ್ಯಾನಿಪುಲೇಟ್ ಮಾಡ್ತಾರಂತಲ್ವಾ. ಸೊ ಇವರು ತುಂಬ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಪ್ಲಸ್ ಈ ರಾಹು ಆಲ್ರೆಡಿ ಅವ್ರಿಗೆ ರೂಲ್ ಮಾಡ್ತಿರೋದ್ರಿಂದ ಇವರು ಸ್ವಲ್ಪ ಕೆಟ್ಟ ಕೆಲಸ ಮಾಡೋದು ಬಿಡಬೇಕು. ಕೆಟ್ಟ ಕೆಲಸ ಇನ್ ದ ಸೆನ್ಸ್ ಐ ಆಮ್ ಟಾಕಿಂಗ್ ಅಬೌಟ್ ಆಲ್ಕೋಹಾಲ್, ಇದು ಡ್ರಿಂಕಿಂಗ್ ಹ್ಯಾಬಿಟ್ಸ್ ಇದ್ರೆ ದಯವಿಟ್ಟು ಅವಾಯ್ಡ್ ಮಾಡಬೇಕು. ಆಮೇಲೆ ಫಾರ್ ಸಮ್ ಪೀಪಲ್ ಇವನ್ ಸಿ ಅಗೇನ್ ಈಟಿಂಗ್ ನಾನ್ ವೆಜ್ ಅಂಡ್ ಆಲ್ ಇಸ್ ದೇರ್ ಚಾಯ್ಸ್. ಬಟ್ ಫಾರ್ ಸಮ್ ಪೀಪಲ್ ಇದು ಇಟ್ ಕುಡ್ ಆಲ್ಸೋ ಪುಟ್ ದೆಮ್ ಇನ್ ರಾಂಗ್ ಪೊಸಿಷನ್. ಅಂದರೆ ಏನು ಹೆಂಗೆ ಎಕ್ಸ್ಪ್ಲೇನ್ ಮಾಡಲಿ, ಇವಾಗ ನಾನ್ ವೆಜ್ ತಿಂದಮೇಲೆ ಓಕೆ ಡ್ರಿಂಕಿಂಗ್ ಆ್ಯಂಡ್ ಡ್ರೈವಿಂಗ್ ತೊಗೊಳ್ತೀನಿ ನಾನು ಎಕ್ಸಾಂಪಲ್. ಇವಾಗ ಡ್ರಿಂಕಿಂಗ್ ಆ್ಯಂಡ್ ಡ್ರೈವಿಂಗ್ ಮಾಡಿದ್ರೆ ಅದು ಆ್ಯಕ್ಚುಲಿ ರಾಹು ರೂಲ್ ಮಾಡುತ್ತೆ, ಡ್ರಿಂಕಿಂಗ್ ಆ್ಯಂಡ್ ಡ್ರೈವಿಂಗ್. ಆ್ಯಂಡ್ ದೆನ್ ಅದ್ರ ಜೊತೆ ಮೂನ್ ಎನರ್ಜಿ, ದ ವಾಟರ್ ಕಂಟೆಂಟ್ ಇನ್ ಯೋರ್ ಬಾಡಿ, ಸ್ಪೆಷಲಿ ನೈಟ್ ಟೈಮಲ್ಲಿ. ಆ್ಯಂಡ್ ಫಾರ್ ಶಾರ್ಟ್ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇದೆ. ಸೊ ಅದನ್ನು ಅವ್ರು ಅವಾಯ್ಡ್ ಮಾಡಬೇಕು, ಸ್ಪೆಷಲಿ 4 ಬಾರ್ನ್ ಅವರು. ಪ್ಲೀಸ್ ಡೋಂಟ್ ಡ್ರಿಂಕ್ ದಿಸ್ ಇಯರ್. ಅದೊಂದು ರೆಸೊಲ್ಯೂಷನ್ ಮಾಡ್ಕೊಂಡ್ಬಿಟ್ರೆ ಬೆಸ್ಟ್ ಅವರು. ಅಫ್ಕೋರ್ಸ್ ಇವನ್ ಇಫ್ ದೇ ಆರ್ ಡೂಯಿಂಗ್ ಇಟ್ ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿರಬೇಕು. ಅಥವಾ ಮನೆಯಲ್ಲಿ ಅಥವಾ ಎಲ್ಲಾದರೂ ಸಮ ಸೇಫ್ ಎನ್ವೈರನ್ಮೆಂಟಲ್ಲಿ ಇಫ್ ದೇ ಡೂ ಇಟ್ ಇಟ್ಸ್ ಬೆಟರ್ ಫಾರ್ ದೆಮ್. ಆ್ಯಂಡ್ ಸೊ ರಿಲೇಷನ್ಶಿಪ್ಪಲ್ಲಿ ಚೆನ್ನಾಗಿರುತ್ತೆ ಆಯಿತಾ. ದಿಸ್ ಇಯರ್ ವಿಲ್ ಬಿ ಗುಡ್ ಫಾರ್ ದೆಮ್, ಫಾರ್ ಪೀಪಲ್. ಬಟ್ ಅವ್ರು ಏನು ಮಾಡ್ತಾರಂದರೆ ಈ ಇಯರ್ ದೇ ವಿಲ್ ಆಲ್ವೇಸ್ ಥಿಂಕ್ ಅಬೌಟ್ ದ ಪಾಸ್ಟ್. ಈ 9 ಇಯರ್ಸಲ್ಲಿ ಹಿಂಗಾಯಿತು, ನಾನು ಇಷ್ಟೆಲ್ಲ ಮಾಡಿದೆ, ಸೋ ಮಚ್ ಐ ಗೇವ್ ಟು ದ ಪಾರ್ಟ್ನರ್ ಆರ್ ಫಾರ್ ದ ಫ್ರೆಂಡ್ಶಿಪ್, ನನ್ನ ಕೆಲಸಕ್ಕೂ ಕೂಡ ಎಷ್ಟೆಲ್ಲ ಮಾಡಿದ್ದೀನಿ, ಐ ಆಮ್ ನಾಟ್ ಗೆಟಿಂಗ್ ರಿವಾರ್ಡ್ಸ್ ಅಂತ ಕೆಲವರು ಥಿಂಕ್ ಮಾಡ್ಬೋದು ಈ ಇಯರ್. ಬಟ್ ಸ್ಟಾರ್ಟಿಂಗ್ ಫ್ಯೂ ಮಂತ್ಸ್ ಆಫ್ ದ ಇಯರ್ ವಿಲ್ ಬಿ ಬಿಟ್ ಡಿಫಿಕಲ್ಟ್ ಫಾರ್ ದೆಮ್. ಬಟ್ ಅದಾದಮೇಲೆ ಇಟ್ ವಿಲ್ ಬಿಕಮ್ ಬೆಟರ್. 4 ನಂಬರ್ದವ್ರಿಗೆ. ಸೊ ಅದೊಂದು. ಆ್ಯಂಡ್ ಇವ್ರಿಗೆ ಟಿಪ್ ಅದೇ ಹೇಳಿದ್ನಲ್ಲ, ದೇ ಶುಡ್ ಅವಾಯ್ಡ್ ಡ್ರಿಂಕಿಂಗ್ ಆ್ಯಂಡ್ ಆಲ್ ಆಫ್ ದ್ಯಾಟ್. ಅದು ಅವಾಯ್ಡ್ ಮಾಡಬೇಕು.
And apart from that, again, when I come to this finance topic, definitely have a backup. And take care of your family members. ಈ ಇಯರ್ ಅವ್ರ ಫ್ಯಾಮಿಲಿ ಮೆಂಬರ್ಸ್ನ ತುಂಬ ಕೇರ್ ಮಾಡಬೇಕು. ಆ್ಯಂಡ್ ಸ್ವಲ್ಪ ಏರ್ಬೋರ್ನ್ ರಿಲೇಟೆಡ್ ಇಶ್ಯೂಸ್ ಬರೋ ಸಾಧ್ಯತೆ ಇದೆ, ಹೆಲ್ತ್ ಇಶ್ಯೂಸ್, ಸಮ್ ವೈರಲ್ ಇನ್ಫೆಕ್ಷನ್ ಅಥವಾ ವೈರಲ್ ಫೀವರ್ ಅದೆಲ್ಲ ಬರೋದಂತೂ ಡೆಫಿನೆಟ್ಲಿ ಇದೆ ಈ ಇಯರ್. ಆ್ಯಂಡ್ ಆಲ್ಸೋ ಇದು ನಾನು ಕೊಡುವಂಥ ಟಿಪ್ ಏನಂದರೆ, ರಾಹುದವ್ರಿಗೆ ಸ್ಪೆಷಲಿ, ಇವಾಗ ರಾಹು ಅವ್ರದ್ದು ರೂಲಿಂಗ್ ಪ್ಲಾನೆಟ್ ಅಲ್ವಾ, ಸೊ ರಾಹು ಗಿವ್ಸ್ ಯು ಇಲ್ಯೂಷನ್ಸ್ ಆ್ಯಂಡ್ ಈ ಥರ ಡಿಸೈರ್ಸ್, ಆ್ಯಂಡ್ ಅದು ತಲೆ ಮೇಲೆ ಸುತ್ತಾ ಇರುತ್ತೆ ಆ ಎನರ್ಜಿ. ಸೊ ಇವರು ಸ್ಪೆಷಲಿ ಮಧ್ಯಾಹ್ನ ಟೈಮಲ್ಲಿ, ಅಂದರೆ 12 o'clock ಮಧ್ಯಾಹ್ನ ಇರುತ್ತಲ್ವ, ಆ ಟೈಮಲ್ಲಿ ಲೈಕ್ ತಲೆ ಮೇಲೆ ಏನಾದರೂ ಕ್ಯಾಪ್ ಆಗಲಿ, ಹುಡುಗರಾದರೆ ಕ್ಯಾಪ್ ಹಾಕೊಳ್ಬೋದು, ಹುಡುಗಿರಾದರೆ ಸ್ವಲ್ಪ ಏನೋ ದುಪಟ್ಟಾನೋ ಅಥವಾ ಸಮ್ ಕರ್ಚೇಫ್ ಅಥವಾ ಹ್ಯಾಟ್ ಕ್ಯಾಪ್ ಹಾಕೊಳ್ಬೋದು. ಬಿಕಾಸ್ ಅದರಿಂದ ರಾಹು ಎನರ್ಜಿಯಿಂದ ಇವ್ರು ಸ್ವಲ್ಪ ಪ್ರೊಟೆಕ್ಟಿವ್ ಆಗಿರ್ತಾರೆ. ಪ್ಲಸ್ ಏನಂತಾರೆ, ಈ ನೆಗೆಟಿವ್ ಎನರ್ಜೀಸ್ ಇರುತ್ತಲ್ವಾ, ಆ ಟೈಮಲ್ಲಿ ಕೆಲವೊಂದು ನೆಗೆಟಿವ್ ಎನರ್ಜೀಸ್ ಇವರಿಗೆ ಅಟ್ಯಾಕ್ ಮಾಡುವಂತ ಚಾನ್ಸಸ್ ಇರುತ್ತೆ, ಸ್ಪೆಷಲಿ ರಾಹು ರೂಲಿಂಗ್ ಅವ್ರಿಗೆ, ವಿಚ್ ವಿಲ್ ಮೇಕ್ ದೆಮ್ ಥಿಂಕ್ ಇನ್ ಅ ಡಿಫ್ರೆಂಟ್ ವೇ. ಲೈಕ್ ಸಡನ್ ಆಗಿ ನೋಡಿ, ಇವಾಗ ಏನಾದರೂ ಕೇಳ್ತಿರ್ಬೇಕಾದ್ರೆ ಆಲ್ ಆಫ್ ಸಡನ್ ಲೈಕ್ ಹೌದಾ ಇದು ಹೇಳ್ತಿದ್ದ, ಸೊ ಅವರು ಝೋನ್ ಔಟ್ ಆಗಿಬಿಡ್ತಾರೆ. ಅದು ಆಗಬಾರ್ದು, ದೇ ಶುಡ್ ಬಿ ಇನ್ ದರ್ ಸೆನ್ಸಸ್ ಅಂತಂದರೆ ಇದು ಸ್ವಲ್ಪ ಅವಾಯ್ಡ್ ಮಾಡಬೇಕು ಅವರು. ಮಧ್ಯಾಹ್ನ ಹೊರಗಡೆ ಹೋಗೋದಾಗ್ಲಿ, ಇಫ್ ದೇ ಕ್ಯಾನ್ ಅವಾಯ್ಡ್ ಗೋಯಿಂಗ್ ಔಟ್ ಬೆಸ್ಟ್ ಅದು. ಇಲ್ಲ ಅಂದರೆ ಏನಾದರೂ ಒಂದು ಕ್ಯಾಪ್ ಹ್ಯಾಟ್ ಅದು ಹಾಕ್ಕೊಂಡು ಹೋಗಬೇಕು ಇವರು. ದ್ಯಾಟ್ ಈಸ್ 4th ನಂಬರ್ ಅವ್ರಿಗೆ ಟಿಪ್. ಓಕೆ. ಆ್ಯಂಡ್ ಆಲ್ಸೋ ನಾನು ಹೇಳಿದ್ನಲ್ಲ, ನೋ ಡ್ರಿಂಕಿಂಗ್, ನೋ ಡ್ರೈವಿಂಗ್, ಅದೆಲ್ಲ ಏನೂ ಮಾಡಬಾರ್ದು. ಆ್ಯಂಡ್ ಮತ್ತು ಇವ್ರಿಗೆ ಇನ್ನೊಂದು ಟಿಪ್ ಏನು ಹೇಳ್ಬೋದಂದರೆ, ಸ್ವಲ್ಪ ಹೇಸ್ಟಿ ಡಿಸಿಷನ್ಸ್ ತೊಗೊಳ್ಬಾರ್ದು ಈ ಇಯರ್. ತುಂಬ ಸಡನ್ ಆಗಿ ನಂಗೆ ಇದು ಇಷ್ಟ ಇಲ್ಲ, ನಾನು ಇದು ಮಾಡಲ್ಲ ಅಂತಂದ್ಬಿಟ್ಟು ಏನೋ ಒಂದು ಕ್ವಿಟ್ ಮಾಡೋವಂಥ ಸಾಧ್ಯತೆ ಇದೆ. ಸೊ ದ್ಯಾಟ್ ಅಂದರೆ ಸಡನ್ ಆಗಿ ಡಿಸಿಷನ್ಸ್ ತೊಗೊಳೋದನ್ನ ಅವಾಯ್ಡ್ ಮಾಡಬೇಕು ಈ ಇಯರ್ ಅವರು. ದೀಸ್ ಆರ್ ದ ಟಿಪ್ಸ್ ಫಾರ್ 4th born people.